ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಜನರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸಲಿಕ್ಕೆ ಹೋಗುವ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಇವತ್ತಿನ ಧ್ಯಾನಕ್ಕೋಸ್ಕರ ಚಿಂತೆ ಮಾಡದೆ ಇರುವುದು ಹೇಗೆ ಎಂಬುದಾಗಿ. ಚಿಂತೆ ಮಾಡದೆ ಇರುವುದು ಹೇಗೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಕ್ಕಾಗಿ ಹೋಗುವ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿಮಗೆ ಸ್ತೋತ್ರ. ಮಹಾಪರಿಶುದ್ಧನು, ಅದ್ವಿತೀಯನು, ಮಹೋನ್ನತನು, ಸರ್ವಶಕ್ತನಾಗಿರುವ ದೇವರು ತಂದೆ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಈಗ ಸ್ವಾಮಿ ನಿಮ್ಮ ವಾಕ್ಯದ ಮೂಲಕ ಮಾತನಾಡಿ, ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ಮಾತನಾಡಿ ಕೇಳಿಸಿಕೊಳ್ಳೋ ಪ್ರತಿಯೊಬ್ಬರಲ್ಲಿ ಸ್ವಾಮಿ ವೈಯಕ್ತಿಕವಾಗಿ ಮಾತನಾಡಿ ಸ್ವಾಮಿ. ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ಸ್ವಾಮಿ, ಅದು ಕಾರ್ಯ ಸಾಧಕವಾದದ್ದು, ಬಲವುಳ್ಳದ್ದು ಸ್ವಾಮಿ. ನಿಮ್ಮ ಉದ್ದೇಶಗಳನ್ನು ನೆರವೇರಿಸುವಂಥದ್ದಾಗಿದೆ ರಾಜ. ಅಪ್ಪ ಸ್ವಾಮಿ, ಮಹಿಮೆಯುಳ್ಳ ಕಾರ್ಯಗಳನ್ನು ನಿಮ್ಮ ಜನರ ಹೃದಯದಲ್ಲಿ ಮಾಡಿ ಸ್ವಾಮಿ. ಅಪ್ಪ ಪವಿತ್ರಾತ್ಮನೆಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳಿ, ಜನರ ಆಳ್ವಿಕೆ ಮಾಡಿ, ನಿಮ್ಮ ಚಿತ್ತ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದೆ ತಂದೆ, ಆಮೆನ್. ಪ್ರಿಯರೇ, ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೇಳಿದ ವಿಷಯ ಚಿಂತೆ ಮಾಡಬೇಡಿರಿ, ಚಿಂತೆ ಮಾಡದೇ ಇರುವುದು ಹೇಗೆ ಎಂಬುದಾಗಿ. ಸಹಜವಾಗಿ ನಮ್ಮ ಮನುಷ್ಯರನ್ನು ಹಲವಾರು ಚಿಂತೆಗಳು ಪ್ರತಿ ದಿವಸ ನಮ್ಮನ್ನು ಕಾಡ್ತದೆ. ಆರೋಗ್ಯದ ಚಿಂತೆ, ಭವಿಷ್ಯದ ಚಿಂತೆ, ಮಕ್ಕಳ ಚಿಂತೆ, ವೃದ್ಧಾಪ್ಯದ ಚಿಂತೆ, ಉದ್ಯೋಗದ ಚಿಂತೆ, ಆಹಾರದ ದಿನನಿತ್ಯದ ಚಿಂತೆ, ಅನೇಕ ರೀತಿಯ ಬೇರೆ ಬೇರೆ ಚಿಂತೆಗಳು ಮನುಷ್ಯರನ್ನು ಸಹಜವಾಗಿ ಕಾಡ್ತದೆ. ಇವತ್ತಿನ ಸಂದೇಶದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವುದಾದರೆ ಚಿಂತೆ ಮಾಡದೇ ಇರುವುದು ಹೇಗೆ ಎಂಬುದಾಗಿ. ಈ ಚಿಂತೆ ಎನ್ನುವಂಥದ್ದು ಪ್ರತಿಯೊಬ್ಬರನ್ನು ಕಾಡ್ತದೆ. ದೊಡ್ಡವರನ್ನು, ಸಣ್ಣವರನ್ನು, ಶ್ರೀಮಂತರನ್ನು, ಬಡವರನ್ನು, ಅಧಿಕಾರ ಇರುವವರನ್ನು, ಅಧಿಕಾರ ಇಲ್ಲದಿರುವವರನ್ನು, ಎಲ್ಲರಿಗೂ ಕೂಡ ಅವರದೇ ಆದ ಬೇರೆ ಬೇರೆ ರೀತಿಯ ಚಿಂತೆಗಳು ಇರ್ತದೆ. ಈ ಚಿಂತೆಗಳ ಮಧ್ಯದಲ್ಲಿ ನಾವು ಜೀವಿಸುವಾಗ ಹೇಗೆ ಜೀವಿಸುವುದು, ಹೇಗೆ ನಾವು ಜಯದಿಂದ ಜೀವಿಸುವುದು, ಅದು ಈ ಸಂದೇಶ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಾವು ಸತ್ಯವೇದವನ್ನು ಓದುವಾಗ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ನಾವು ಚಿಂತೆ ಮಾಡಬಾರ್ದು ಎಂಬುದಾಗಿ ಹೇಳಿದ್ದಾರೆ. ಚಿಂತೆ ಮಾಡಬಾರ್ದು ಎಂಬುವಂಥದ್ದು ದೇವರ ಆಜ್ಞೆ ಆಗಿದೆ, ಅದೊಂದು ಅಪ್ಪಣೆ ಆಗಿದೆ. ಇಟ್ಸ್ ಅ ಕಮಾಂಡ್ ಫ್ರಮ್ ಗಾಡ್. ನಾವು ಮತ್ತಾಯನ ಬರೆದ ಸುವಾರ್ತೆ, ನಾನು 6ನೇ ಅಧ್ಯಾಯ 25ರಿಂದ 34ನೇ ವಚನವನ್ನು ಓದಲಿಕ್ಕೆ ಬಯಸ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತಲೂ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಲ್ಲಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಳ್ಳೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಬಹಳ ಸುದೀರ್ಘವಾದ ವಾಕ್ಯ ಭಾಗವನ್ನು ನಾನಿಲ್ಲಿ ಓದಿದೆ. ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಮಾತನಾಡ್ತಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 25ರಿಂದ 34ನೇ ವಚನ ತನಕ. ಇಲ್ಲಿ ನಾವು ಯೇಸು ಸ್ವಾಮಿ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ನೀವು ಚಿಂತಿಸಬೇಡಿ, ಊಟಕ್ಕಾಗಿ ಚಿಂತಿಸಬೇಡಿ, ಉಡುಗೆ ತೊಡುಗೆಗಳಿಗಾಗಿ ಚಿಂತಿಸಬೇಡಿ, ಈ ಲೋಕದ ಯಾವುದೇ ಸಂಗತಿಗಳಿಗೋಸ್ಕರ ನೀವು ಚಿಂತೆ ಮಾಡಬೇಡಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನಾನು ಆಗ್ಲೇ ಹೇಳಿದಾಗೆ ಚಿಂತಿಸಬೇಡಿ ಎಂಬುವಂಥದ್ದು ದೇವರ ಅಪ್ಪಣೆಯಾಗಿದೆ. ನಾವು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 6 ಮತ್ತು 7ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ:
5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ. ಸೊ ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ದೇವರು ಹೇಳ್ತಾರೆ, ನಿಮ್ಮ ತಲೆಗೂದಲು ಕೂಡ ಎಣಿಕೆಯಾಗಿದೆ. 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರ್ತಾರೆ, ಆದಾಗ್ಯೂ ಅವುಗಳಲ್ಲಿ ಒಂದು ಮರೆತು ಹೋಗುವುದಿಲ್ಲ. ದೇವರು ಅದನ್ನು ಮರೆಯುವುದಿಲ್ಲ. ಅದಾಗಿ ನಿಮ್ಮನ್ನು ಮರಿತಾರಾ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 14ನೇ ವಚನ ನಾನು ಅಲ್ಲಿ ಓದಲಿಕ್ಕೆ ಬರ್ತೇನೆ. ಅಲ್ಲಿ ಏನೇ ಬರೆಯಲ್ಪಟ್ಟಿದೆ ಅಂದ್ರೆ, ಚಿಂತಿಸುವುದರಿಂದ ಯಾವ ಫಲವೂ ಇಲ್ಲ ಎಂಬುದಾಗಿ. ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯದ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಅಂದ್ರೆ ಸಿಂಪ್ಲಿ ಹೇಳುವುದಾದ್ರೆ, ಚಿಂತಿಸುವುದರಿಂದ ಯಾವ ಫಲವೂ ಇಲ್ಲ ಎಂಬುದಾಗಿ. ನಾವು ಯಾವ ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಸೊ ನಾವು ಈಗಾಗಲೇ ಸಂದೇಶದಲ್ಲಿ ನೋಡಿದ್ದೇವೆ ಪ್ರಿಯರೇ, ಚಿಂತಿಸಬಾರದು ಎಂಬುದು ದೇವರ ಅಪ್ಪಣೆಯಾಗಿದೆ. ದೇವರು ಚಿಂತಿಸಬಾರದು ಅಂತ ನಮಗೆ ಹೇಳ್ತಾರೆ. ಈಗ ನಾವು ಸಹ ಬೇರೆಯವರನ್ನು ಯಾರನ್ನು ಸಂಧಿಸುವಾಗ ನಾವು ಅವರಿಗೆ ಸಾಂತ್ವನ ಮಾಡ್ಲಿಕ್ಕೆ ಹೇಳ್ತೇವೆ. ಏನಂತ ಹೇಳಿದ್ರೆ, ನೀವು ಚಿಂತಿಸಬೇಡಿ, ಟೆನ್ಷನ್ ಮಾಡಬೇಡಿ ಎಂಬುದಾಗಿ ನಾವು ಸಾಂತ್ವನ ಕೊಡ್ಲಿಕ್ಕೆ ಆ ಮಾತುಗಳನ್ನು ಹೇಳ್ತೇವೆ. ಆದ್ರೆ ದೇವರು ಇಲ್ಲಿ ಹೇಳುವಾಗ ಬಹಳ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ದೇವರು ಹೇಳ್ತಾರೆ, ನೀವು ಚಿಂತಿಸಬೇಡಿ ಅಂತ ಹೇಳ್ತಾರೆ. ಯಾಕೆ ಚಿಂತಿಸಬೇಡಿ ಅಂತ ಹೇಳ್ತಾರೆ ಅಂದ್ರೆ, ದೇವರು ನಮಗೋಸ್ಕರ ಚಿಂತಿಸ್ತಾರೆ. 1 ಪೇತ್ರ 5ನೇ ಅಧ್ಯಾಯದ 7ನೇ ವಚನವನ್ನು ನಾವು ಓದುವ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತಿಸ್ತಾನೆ. ಹಲ್ಲೆಲೂಯಾ. ಎಂತ ಒಂದು ಅದ್ಭುತವಾದ ವಾಕ್ಯ ಪ್ರಿಯರೇ. ಇಲ್ಲಿ ದೇವರು ಹೇಳ್ತಾರೆ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ, ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಿರಿ ಎಂಬುದಾಗಿ. ಅದೇ ರೀತಿ ನಾವು ಕೀರ್ತನೆ 37 ಅದರಲ್ಲಿ 5ನೇ ವಚನವನ್ನು ಓದುವ. ಕೀರ್ತನೆಗಳ ಪುಸ್ತಕ 37:5 ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ 2 ಕಡೆಗಳು ನಾವು ನೋಡ್ತೇವೆ. ನಿಮ್ಮ ಭೂಯಾಚರ ಚಿಂತೆಯನ್ನು ದೇವರ ಕೈಯಲ್ಲಿ ಒಪ್ಪಿಸಿರಿ, ದೇವರ ಕರಗಳಲ್ಲಿ ಒಪ್ಪಿಸಿರಿ, ದೇವರು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮಗೋಸ್ಕರ ಚಿಂತಿಸ್ತಾರೆ. ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ದೇವರು ನಮ್ಮ ಹಿತವನ್ನು ಬಯಸ್ತಾರೆ, ನಮ್ಮ ಒಳ್ಳೆಯದನ್ನು ಬಯಸ್ತಾರೆ. ನಮ್ಮ ಒಳ್ಳೆಯದಕ್ಕೋಸ್ಕರ ದೇವರು ಅದ್ಭುತವಾದ ಉನ್ನತವಾದ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೆ. ನಾವು ದೇವರ ಮಕ್ಕಳಾಗಿದ್ದೇವೆ. ವಿ ಬಿಲಾಂಗ್ ಟು ಗಾಡ್. ನಾವು ದೇವರಿಗೆ ಸಂಬಂಧಪಟ್ಟವರು. ಸೊ ನಾವು ಪ್ರತಿಯೊಬ್ಬರು ಈ ವೈಯಕ್ತಿಕವಾಗಿ ನಮ್ಮ ಜೀವಿತವನ್ನು ನೋಡುವಾಗ ನಮಗೆ ಒಂದು ವಿಷಯ ಗೊತ್ತಾಗ್ತದೆ, ನಮ್ಮನ್ನು ದೇವರು ಇಲ್ಲಿಯವರೆಗೆ ಅದ್ಭುತವಾಗಿ ನಡೆಸಿದ್ದಾರೆ. 1 ಸಮುವೇಲ 7ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಇಲ್ಲಿಯವರೆಗೆ ಸಹಾಯ ಮಾಡಿದ ದೇವರು ಎಬಿನೇಜರ್ ಎಂಬುದಾಗಿ. ಎಬಿನೇಜರ್ ಅಂದ್ರೆ ಇಲ್ಲಿಯವರೆಗೆ ಸಹಾಯ ಮಾಡಿದ ಆತನು, ಇಲ್ಲಿಯವರೆಗೆ ನಮ್ಮನ್ನು ನಡೆಸಿದ ದೇವರು ಇನ್ನು ಮುಂದೆಯೂ ನಮ್ಮನ್ನು ನಾವು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಹೋಗಿ ನಮ್ಮನ್ನು ತಲುಪಿಸ್ತಾರೆ ಪ್ರಿಯರೇ. ಸೊ ಯಾವ ಚಿಂತೆ, ಯಾವ ಭಯ ಅದರ ಅಗತ್ಯವಿಲ್ಲ. ಸೊ ನಾವು ಮುಂದಿನ ಭಾಗದಲ್ಲಿ ಸಂದೇಶದಲ್ಲಿ ನಾವು ನೋಡುವ, ನಾವು ಚಿಂತೆ ಮಾಡದೆ ಇರುವುದು ಹೇಗೆ, ಅದನ್ನು ಹೇಗೆ ಅಭ್ಯಾಸಿಸ್ಕೊಳ್ಬಹುದು. ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ನಾವು ಅಭ್ಯಾಸಿಸ್ಕೊಳ್ಬೇಕು, ಚಿಂತೆ ಮಾಡದೆ ಹೇಗೆ ಜೀವಿಸುವುದಂತ. ಸೊ ನಾವು ವಾಕ್ಯ ಭಾಗದಲ್ಲಿ ಅದಕ್ಕೆ ಉತ್ತರವನ್ನು ನೋಡುವ. ನಾವು ಫಿಲಿಪ್ಪಿ 4ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಯಾವ ವಿಷಯವಾಗಿಯೂ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ನೀವು ಕೃತಜ್ಞತಾ ಸ್ತುತಿಗಳನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನೀವು ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಗೆ ಬೇರುವ ದೇವರ ಶಾಂತಿ ನಿಮ್ಮನ್ನು ಆವರಿಸಿಕೊಳ್ತದೆ ಎಂಬುದಾಗಿ. ಈ ವಾಕ್ಯ ಭಾಗದಲ್ಲಿ ನಾವು 3 ವಿಷಯಗಳನ್ನು ನೋಡ್ತೇವೆ. ನಾವು ಚಿಂತೆ ರಹಿತವಾಗಿ, ಚಿಂತೆ ಇಲ್ಲದೆ, ಚಿಂತಿಸದೆ ಜೀವಿಸ್ಲಿಕ್ಕೆ 3 ಭಾಗಗಳನ್ನು ನಾವು ನೋಡ್ತೇವೆ. 1 ಕೃತಜ್ಞತಾ ಸ್ತುತಿ, 2ನೇದು ಪ್ರಾರ್ಥನೆ, 3ನೇದು ವಿಜ್ಞಾಪನೆ. ಈ 3 ವಿಷಯಗಳನ್ನು ನಾವು ಪ್ರತಿ ದಿವಸ ಮಾಡಬೇಕು. ಈ 3 ಸಂಗತಿಗಳು ನಮ್ಮ ಜೀವಿತದಲ್ಲಿ ಪ್ರತಿ ದಿವಸ ನಾವು ಮಾಡುವಾಗ ನಾವು ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿರ್ಬೋದು, ಕೊರತೆಗಳಿರ್ಬೋದು, ಆದರೆ ಅದು ಯಾವುದು ಕೂಡ ನಮ್ಮ ಮನಸ್ಸನ್ನು ಬಾಧಿಸುವುದಿಲ್ಲ, ನಮ್ಮನ್ನು ಚಿಂತೆಗೆ ಒಳಪಡಿಸುವುದಿಲ್ಲ. ನಾವು ಅದರ ಮೇಲೆ ಜಯ ಹೊಂದಿ ನಾವು ಜೀವಿಸಬಹುದು. ಸೊ ಮೊದಲನೇದಾಗಿ ಕೃತಜ್ಞತಾ ಸ್ತುತಿ. ನಮ್ಮ ಜೀವಿತದಲ್ಲಿ ದೇವರು ಈಗಾಗಲೇ ಅನೇಕ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಪ್ರತಿ ದಿವಸ ದೇವರು ಮಾಡಿದ ಅದ್ಭುತಗಳು, ದೇವರು ಮಾಡಿದ ಸಹಾಯವನ್ನು ಸ್ಮರಿಸ್ತಾ ಅದಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಸಮಸ್ಯೆಗಳನ್ನು, ನಮ್ಮ ಕೊರತೆಗಳನ್ನು ನೋಡದೆ ನಮ್ಮ ಜೀವಿತದಲ್ಲಿ ಏನು ಈಗಾಗಲೇ ದೇವರು ಮಾಡಿದ್ದಾರೆ ಅದನ್ನು ದೃಷ್ಟಿಸಿ ಅದಕ್ಕೋಸ್ಕರ ದೇವರನ್ನು ಸ್ತುತಿಸಬೇಕು.
ಯಾವಾಗ ನಮ್ಮ ಹತ್ರ ಏನು ಇಲ್ಲ ಎಂಬುದನ್ನು ದೃಷ್ಟಿಸದೆ ನಮ್ಮಲ್ಲಿ ಏನು ಉಂಟು ಎಂಬುದನ್ನು ದೃಷ್ಟಿಸಿ ಅದಕ್ಕೋಸ್ಕರ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸ್ತೇವೋ ಆಗ ನಮ್ಮಲ್ಲಿರುವುದು ಹೆಚ್ಚಾಗ್ತದೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭವನ್ನು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳ್ತಾರೆ, ಕೂಟಕ್ಕೆ ಬಂದಿರುವ ಜನರಿಗೆ ಊಟವನ್ನು ಕೊಡಿ ಎಂಬುದಾಗಿ ಹೇಳುವಾಗ ಅವರು ನಮ್ಮ ಹತ್ರ ಏನು ಇಲ್ಲ, 5 ರೊಟ್ಟಿ 2 ಮೀನು ಮಾತ್ರ ಇರುವುದು ಅಂತ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅದನ್ನ ನನ್ನ ಕೈಗೆ ತಂದು ಕೊಡಿರಿ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಕೈಯಲ್ಲಿ 5 ರೊಟ್ಟಿ 2 ಮೀನನ್ನು ತಂದು ಕೊಟ್ಟಾಗ ಜನರು 5,000ಕ್ಕೂ ಮಿಕ್ಕ ಜನರಿದ್ದಾರೆ. 5 ರೊಟ್ಟಿ 2 ಮೀನು ಇದೆ. ಯೇಸು ಸ್ವಾಮಿ ಅದನ್ನು ದೇವರ ಕಡೆಗೆ ಇಟ್ಟು ಅವರು ದೇವರ ಕಡೆಗೆ ಮುಖ ಮಾಡಿ ಏನ್ ಹೇಳ್ತಾರೆ ಅಂದ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ಅಂದ್ರೆ 5 ರೊಟ್ಟಿ 2 ಮೀನಾದ್ರೂ ಉಂಟಲ್ಲ ಎಂಬುದಾಗಿ ಸ್ತೋತ್ರ ಮಾಡಿದ್ರು. ಶಿಷ್ಯರು 5 ರೊಟ್ಟಿ 2 ಮೀನು ಅಲ್ಲದೆ ಬೇರೆ ಏನೂ ಇಲ್ಲ ಎಂಬುದರ ಕಡೆಗೆ ನೋಡಿದ್ರು. ಯೇಸು ಸ್ವಾಮಿ ಏನು ಇಲ್ಲ ಎಂಬುದರ ಕಡೆಗೆ ನೋಡಲಿಲ್ಲ. 5 ರೊಟ್ಟಿ 2 ಮೀನಾದ್ರೂ ಉಂಟಲ್ಲ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡಿದ್ರು. ನಂತರ ನಾವು ನೋಡ್ತೇವೆ ಅಲ್ಲಿ ಒಂದು ಅದ್ಭುತ ಆಯ್ತು. ಆ 5 ರೊಟ್ಟಿ 2 ಮೀನಿಂದವೇ 5,000ಕ್ಕಿಂತಲೂ ಹೆಚ್ಚು ಜನರು ಸಂತೃಪ್ತಿಯಿಂದ ಊಟ ಮಾಡಿದ್ರು. ನಂತರ ಹೆಚ್ಚಾಗಿ ಅಲ್ಲಿ ರೊಟ್ಟಿಗಳು ಉಳಿಯಿತು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಇದು ಬಹಳ ಅದ್ಭುತವಾದ ಸಂಗತಿ. ನಮ್ಮ ಜೀವಿತದಲ್ಲಿ ಏನು ಇಲ್ಲ ಎಂಬುದನ್ನು ನೆನೆಸಿ ಕೊರಗುವುದಕ್ಕಿಂತ ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದಕ್ಕೋಸ್ಕರ ದೇವರಿಗೆ ಸ್ತುತಿಸ್ತಾ ಅವರನ್ನು ಘನಪಡಿಸ್ತಾ ಇರುವಾಗ ನಮ್ಮ ಸಂತೋಷ ಹೆಚ್ಚಾಗ್ತದೆ. ಎರಡನೇದಾಗಿ ನಾವು ನೋಡಿದ್ದೇವೆ ಪ್ರಾರ್ಥನೆ, ಪ್ರೇಯರ್. ಪ್ರಾರ್ಥನೆ ಅಂತ ಹೇಳಿದ್ರೆ ದೇವರೊಂದಿಗೆ ಫೆಲೋಶಿಪ್ ಮಾಡುದು, ದೇವರೊಂದಿಗೆ ಅನ್ಯೋನ್ಯತೆ ಮಾಡುದು, ದೇವರೊಂದಿಗೆ ಸಮಯ ಕಳೆಯುವಂಥದ್ದು. ನಾವು ಇಲ್ಲಿ ಪ್ರಾರ್ಥನೆ, ಅಲ್ಲಿ ಮುಂದಿನ ಭಾಗ ವಿಜ್ಞಾಪನೆ ಅಂತ ಹೇಳ್ತದೆ. ಸೊ ಪ್ರಾರ್ಥನೆ ಅಂತ ಹೇಳುವಾಗ ನಾವು ಪ್ರಾರ್ಥಿಸುವಾಗ ಮೊದಲು ದೇವರ ಹೃದಯದಲ್ಲಿರೋ ವಿಷಯ, ದೇವರ ಕಾರ್ಯಗಳಿಗೋಸ್ಕರ ನಾವು ಮೊದಲು ಪ್ರಾರ್ಥಿಸಬೇಕು. ದೇವರ ಇಷ್ಟಗಳು, ದೇವರ ಚಿತ್ತ ಈ ಭೂಲೋಕದಲ್ಲಿ ನೆರವೇರಿಸಲಿಕ್ಕೋಸ್ಕರ ನಾವು ಮೊದಲು ಪ್ರಾರ್ಥಿಸಬೇಕು. ಅದು ನಮ್ಮ ಮೊದಲನೇ ಪ್ರಯಾರಿಟಿ ಆಗಿರಬೇಕು. ನಮ್ಮ ಎಜೆಂಡಾ ಅಲ್ಲ, ನಮ್ಮ ಆಶೆಗಳಲ್ಲ, ನಮ್ಮ ಅಗತ್ಯತೆಗಳಲ್ಲ, ದೇವರ ಅಗತ್ಯತೆಗಳು. ಅದೇ ನಾವು ಈಗಾಗಲೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನದಲ್ಲಿ ಏನು ಹೇಳಿದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ನಿಮಗೆ ಎಲ್ಲವೂ ದೊರೆಯುವುದೆಂಬುದಾಗಿ. ಹೌದು ಪ್ರಿಯರೇ. ಸೊ ಸುವಾರ್ತೆ ಈ ಲೋಕದಲ್ಲಿ ಹಬ್ಬಲ್ಪಡ್ಲಿಕ್ಕೆ, ಜನರು ರಕ್ಷಣೆಗೆ ಬರ್ಲಿಕ್ಕೋಸ್ಕರ, ದೇವರ ಚಿತ್ತ ಈ ಲೋಕದಲ್ಲಿ ನೆರವೇರಲಿಕ್ಕೋಸ್ಕರ ಈ ಸಂಗತಿಗಳನ್ನು ಮುಖ್ಯವಾಗಿ ಇಟ್ಟು ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗ ದೇವರ ಕಾರ್ಯಗಳು ಆಗ್ಲಿಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೋ ದೇವರು ನಮ್ಮ ಜೀವಿತದಲ್ಲಿ ಆಗ್ಬೇಕಾದ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾರೆ. ನಾವು ಮುಂದೆ ನೋಡುವ ವಿಜ್ಞಾಪನೆ. ಸೊ ನಮ್ಮ ಜೀವಿತದಲ್ಲಿ ನಮಗೆ ಏನು ಬೇಕಿದೆಯೋ ಅದನ್ನು ನಾವು ದೇವರಿಗೆ ತಿಳಿಯಪಡಿಸುವಂಥದ್ದು, ನಮ್ಮ ಅಗತ್ಯತೆಗಳನ್ನು ದೇವರಿಗೆ ಹೇಳುವಂಥದ್ದು. ಸೊ ಅದನ್ನು ಇಟ್ ಇಸ್ ಅ ರಿಕ್ವೆಸ್ಟ್, ದೇವರ ವಿಜ್ಞಾಪನೆ ಮಾಡಿಕೊಳ್ಳುವಂಥದ್ದು. ಹನ್ನಳಿಗೆ ಮಕ್ಕಳಿರಲಿಲ್ಲ, ಅವಳು ದೇವರ ಸನ್ನಿಧಿಗೆ ಹೋದ್ಲು. ಅವಳು ದೇವರ ತಿಳಿ ನನಗೊಂದು ಮಗನನ್ನು ದಯಪಾಲಿಸು ಎಂಬುದಾಗಿ ದೇವರಲ್ಲಿ ವಿಜ್ಞಾಪನೆ ಮಾಡಿದ್ರು. ಸೊ ನಿಮ್ಮ ಜೀವಿತದಲ್ಲಿ ನಿಮಗೆ ಏನು ಬೇಕಿದೆಯೋ ಅದನ್ನು ವಿಜ್ಞಾಪನೆ ಮಾಡಿಕೊಂಡು ದೇವರಿಗೆ ಕೇಳಿಕೊಳ್ಳುವಂಥದ್ದು ಎವ್ರಿ ಡೇ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ದೊರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ. ನಾವು ಇದು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನದಲ್ಲಿ ಓದಿದ್ದೇವೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ದೊರೆಯುವುದು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ. ಹೌದು ಪ್ರಿಯರೇ, ನಿಮ್ಮ ಅಗತ್ಯತೆಗಳನ್ನು ನಿಮಗೇನು ಬೇಕಿದೆಯೋ ಅದನ್ನು ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿ ಹೇಗೆ ತಂದೆ ಮಕ್ಕಳೊಂದೇ ಕೇಳಿಸ್ಕೊಳ್ತಾರೋ ಅದೇ ರೀತಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳ್ರಿ. ನಾವು ಈಗಾಗಲೇ ನೋಡಿದ ಹನ್ನಳಿಗೆ ಮಗು ಇರಲಿಲ್ಲ, ಅವಳು ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿ ಕೇಳಿಕೊಂಡ್ಲು, ನನಗೊಂದು ಮಗನನ್ನು ದಯಪಾಲಿಸುವುದಾಗಿ. ದೇವರ ಆ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವಳಿಗೆ ಮಗನನ್ನು ಕೊಟ್ಟರು. ನಾವು 1 ಯೋಹಾನ ಅದರಲ್ಲಿ 5ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಹೀಗೆ ಓದ್ತೇವೆ ಅಂದ್ರೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ದೇವರು ಆ ಪ್ರಾರ್ಥನೆಯನ್ನು ಕೇಳ್ತಾರೆ. ದೇವರು ಆ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ ಆತನ ಅದನ್ನು ಕೊಡುತ್ತಾರೆ, ನೆರವೇರಿಸ್ತಾರೆ ಎಂಬುದಾಗಿ. ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರಬೇಕು, ದೇವರ ವಾಕ್ಯಾನುಸಾರವಾಗಿರಬೇಕು. ಆ ಪ್ರಾರ್ಥನೆ ಪರಲೋಕದಲ್ಲಿ ಲಾಲಿಸಲ್ಪಡ್ತದೆ, ಅದಕ್ಕೆ ಉತ್ತರ ದೇವರು ಖಂಡಿತವಾಗಿ ಕೊಡ್ತಾರೆ ಪ್ರಿಯರೇ. ಸೊ ನಾವು ಇವತ್ತಿನ ಸಂದೇಶದಲ್ಲಿ 3 ವಿಷಯಗಳನ್ನು ನಾವು ನೋಡಿದ್ದೇವೆ ಪ್ರಿಯರೇ. ನಾವು ಚಿಂತೆ ಇಲ್ಲದೆ ಹೇಗೆ ಜೀವಿಸುವುದು ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. ದೇವರು ಸ್ವತಃ ಹೇಳ್ತಾರೆ, ಯೇಸು ಹೇಳಿದರು, ನೀವು ಚಿಂತಿಸಬೇಡಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ. ದೇವರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ದೇವರ ಬಗ್ಗೆ ಆಲೋಚಿಸ್ತಾರೆ. ನಮ್ಮ ಜೀವಿತದ ಮೇಲೆ ದೇವರು ಉನ್ನತವಾದ ಉದ್ದೇಶಗಳನ್ನು ಇಟ್ಟಿದ್ದಾರೆ, ದೇವರು ಅದನ್ನೇ ಕಂಪ್ಲೀಟ್ ಮಾಡ್ತಾರೆ. ಸೊ ನಾವು ದೇವರ ಸನ್ನಿಧಿಯಲ್ಲಿ
ದೇವರ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರತಿ ದಿವಸ ಪ್ರಾರ್ಥನೆ, ವಿಜ್ಞಾಪನೆ, ಮುಖ್ಯವಾಗಿ ಕೃತಜ್ಞತಾ ಸ್ತುತಿ, ದೇವರು ಮಾಡಿರುವ ಕಾರ್ಯಗಳು, ದೇವರು ಮಾಡಿದ ಅದ್ಭುತಗಳು ಎಷ್ಟೋ ಇದೆ ನಮ್ಮ ಜೀವಿತದಲ್ಲಿ, ಅದನ್ನು ಮರೆಯದೆ ಕೀರ್ತನೆಗಾರ್ತಾ ಇದ್ದ ನೀನು ಮಾಡಿದ ಮಹೋಪಕಾರಗಳನ್ನು ನಾನು ಒಂದನ್ನು ಮರೆಯುವುದಿಲ್ಲ ಎಂಬುದಾಗಿ, ಅದನ್ನು ಯಾವುದನ್ನು ಮರೆಯದೆ ಪ್ರತಿ ದಿವಸ ದೇವರ ಸನ್ನಿಧಿಯಲ್ಲಿ ನಾವು ಸುಪಿಸುವಾಗ ನಮ್ಮ ನಂಬಿಕೆ ಕೂಡ ಹೆಚ್ಚಾಗ್ತದೆ. ದೇವರು ನನ್ನ ಜೀವಿತ ಕಳೆದ ದಿವಸಗಳಲ್ಲಿ ಇಂಥ ಎಲ್ಲ ಅದ್ಭುತಗಳನ್ನು ಮಾಡಿದ್ದಾರೆ, ಇವತ್ತು ಮಾಡ್ತಾರೆ, ಇನ್ನು ಮುಂದೆ ಮಾಡ್ತಾರೆ ಎಂಬ ನಂಬಿಕೆ, ನಿರೀಕ್ಷೆ ಮತ್ತೆ ದೇವರ ಮೇಲೆ ಪ್ರೀತಿ ನಮಗೆ ಹೆಚ್ಚಾಗ್ತದೆ. ಅದು ನಮ್ಮ ಜೀವಿತದಲ್ಲಿ ಒಂದು ದಿವ್ಯ ಸಮಾಧಾನವನ್ನು ತರ್ತದೆ. ಹೌದು ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ದೇವರು ನಿಮ್ಮನ್ನೆಲ್ಲರ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿಮಗೆ ಸ್ತೋತ್ರ. ಅದ್ಭುತನು, ಅತಿಶಯನು, ಮಹೋನ್ನತನಾದ ದೇವರು ನೀವು ಸ್ವಾಮಿ. ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ನೀವು ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದಲ್ಲಿರುವ ಶಕ್ತಿ, ಮಹಿಮೆ ಪ್ರತಿಯೊಬ್ಬರ ಮೇಲೆ ಸ್ವಾಮಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಚಲಿಸಲಿ ರಾಜ. 100ರಷ್ಟು ಫಲ ಕೊಡಲಿ. ಅದ್ಭುತ ಮಾಡಿ, ಅತಿಶಯ ಮಾಡಿ, ಮಹತ್ವದ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿ ಸ್ವಾಮಿ. ಅಪ್ಪ ತಂದೆ ಸ್ವಾಮಿ, ನಿಮ್ಮ ನಾಮ ಅವರ ಜೀವಿತದಲ್ಲಿ ಮಹಿಮೆ ಹೊಂದಲಿ ಸ್ವಾಮಿ. ಪ್ರತಿಯೊಬ್ಬರು ಇದನ್ನು ಆಲಿಸೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿದ್ರೆ ನೀವು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಇತರರೊಂದಿಗೆ ಈ ಸಂದೇಶವನ್ನು ಶೇರ್ ಮಾಡಿ. ಬೇರೆಯವರ ಜೀವಿತ ಆಶೀರ್ವದಿಸಲ್ಪಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.